ಬೇಸಿಗೆ ಕಾಲದಲ್ಲಿ ಹುಲ್ಲಿನ ಮನೆ. ಪಕ್ಷಿಗಳ ಗ್ರಾಮದಲ್ಲಿ ಈ ವರ್ಷ ಬಿಸಿಲು ತುಂಬಾನೇ ಜಾಸ್ತಿ ಇರೋದ್ರಿಂದ ಪಾಪ ಎಲ್ರಿಗೂ ತುಂಬಾ ಕಷ್ಟನೇ ಆಗ್ತಾ ಇತ್ತು. ಅಡವಿಯಲ್ಲಿದ್ದ ಎಲ್ಲ ಮರಗಳಲ್ಲಿದ್ದ ಎಲೆಗಳು ಕೂಡ ಒಣಗಿ ಕೆಳಗಡೆ ಬಿದ್ದೋಗಿತ್ತು. ಹಗಲು ರಾತ್ರಿ ಅನ್ನುವ ವ್ಯತ್ಯಾಸ ಏನೂ ಇಲ್ಲದೆ ಯಾವಾಗಲೂ ತುಂಬಾನೇ ಸೆಕೆ ಆಗ್ತಾ ಇರೋದ್ರಿಂದ ಪಾಪ ಪಕ್ಷಿಗಳು ಎಲ್ರು ಕೂಡ ಆ ಸೆಕೆ ತಡ್ಕೊಳಕ್ಕಾಗದೆ ತುಂಬಾ ಕಷ್ಟಪಡ್ತಾ ಇದ್ರು. ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಎಲ್ರೂ ಒಂದಾಗಿ ಸೇರಿದ್ರು. ಎಲ್ರೂ ಗಮನ ಇಟ್ಟು ಕೇಳಿ, ನಮ್ಮ ಊರಿನಲ್ಲಿ ಇವಾಗ ಬಿಸಿಲು ತುಂಬಾನೇ ಜಾಸ್ತಿ ಇದೆ. ನಾವೆಲ್ಲರೂ ಒಣಗಿದ ಕಡ್ಡಿಗಳಿಂದ ಒಣಗಿದ ಹುಳುಗಳಿಂದ ಮನೆನ ಕಟ್ಕೊಂಡಿರೋದ್ರಿಂದ ಮನೆಯೊಳಗಡೆ ಸೆಕೆ ತುಂಬಾ ಜಾಸ್ತಿ ಇದೆ. ನಾವಾದ್ರೆ ಪರವಾಗಿಲ್ಲ, ಚಿಕ್ಕ ಮಕ್ಕಳು ತುಂಬಾನೇ ದೊಡ್ಡವರು ಎಲ್ರೂ ಕೂಡ ರಾತ್ರಿ ನಿದ್ರೆ ಮಾಡೋಕ್ಕಾಗದೆ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ನಿಮ್ಮ ಹತ್ರ ಏನಾದ್ರೂ ಒಂದು ಐಡಿಯಾ ಇದ್ರೆ ಆ ಐಡಿಯಾನೇ ಇಲ್ಲಿ ನೀವು ಶೇರ್ ಮಾಡ್ಕೊಳ್ಬೋದು. ಹೌದು ಮಹಿ ಅವರೇ, ನನ್ನ ಮೇಕಪ್ ಎಲ್ಲ ಕೂಡ ಈ ಬಿಸಿಲಲ್ಲಿ ಯಾವಾಗ್ಲೂ ಕರಗಿ ಹೋಗ್ತಾನೆ ಇದೆ. ಅದು ಅಲ್ಲದೆ ರಾತ್ರಿ ನಿದ್ರೆ ಮಾಡೋಕ್ಕಾಗದೆ ಇಲ್ಲಿ ನೋಡಿ ನನ್ನ ಅಂಡರ್ ಐ ಎಲ್ಲ ತುಂಬಾನೇ ಬ್ಲ್ಯಾಕ್ ಮಾರ್ಕ್ಸ್ ಬಂದ್ಬಿಟ್ಟಿದೆ. ನೋಡಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ. ನಾನು ತುಂಬಾನೇ ಗ್ಲೋ ಆಗ್ತಾ ಇದೆ, ಆದ್ರೆ ಇವಾಗ ನಾನು ಮೆಲ್ಲೆ ಮೆಲ್ಲೆ ಕಪ್ಪಾಗ್ತಾ ಇದ್ದೀನಿ. ಯಾವಾಗ್ಲೂ ಅಂದದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೇಡ ಲೂಸಿ, ನನ್ನ ಬಗ್ಗೆ ಯೋಚನೆ ಮಾಡು. ನಾನು ಈಜು ಹೊಡಿಬೇಕು ಅಂತ ನದಿ ನೀರಲ್ಲಿ ಇಳಿದ್ರೆ ಆ ನದಿ ನೀರು ಬಿಸಿ ಬಿಸಿ ಆಗಿದೆ. ಹಾಗಾದ್ರೆ ನಾನಿನ್ನು ಈಜು ಹೊಡಿಯಕ್ಕೆ ಆಗಲ್ವಾ? ಹಾ, ಅದು ಅಲ್ಲದೆ ನನ್ನ ಮಗ ರಾತ್ರಿಯಲ್ಲಿ ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ, ಊಟನೂ ಮಾಡ್ತಾ ಇಲ್ಲ. ಚೆನ್ನಾಗಿ ತಿಂದು ನಿದ್ರೆ ಮಾಡೋ ನನ್ನ ಮಗ ಸರಿಯಾಗಿ ನಿದ್ರೆ ಮಾಡಿನೇ 2 ದಿನ ಆಯ್ತು. ನಿಮ್ಮೆಲ್ರಿಗೂ ಗೊತ್ತಾ? ಹೌದು, ನನಗೆ ದಾಹ ಆಗ್ತಾ ಇದೆ ಆದ್ರೆ ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ಹಸುವಾಗ್ತಾ ಇದೆ ಆದ್ರೆ ಊಟ ತಿನ್ನೋಕ್ಕಾಗ್ತಾ ಇಲ್ಲ, ನಿದ್ರೆ ಅಂತೂ ಮಾಡೋಕ್ಕಾಗ್ತಿಲ್ಲ. ಹೌದಮ್ಮ, ನನಗೂ ಕೂಡ ರಾತ್ರಿ ನಿದ್ರೆ ಮಾಡೋಕ್ಕಾಗ್ತಾನೆ ಇಲ್ಲ ಅಮ್ಮ. ಅಮ್ಮ, ನಾವ್ ಇದೇ ಊರಲ್ಲಿ ಯಾಕಿರ್ಬೇಕು? ಎಲ್ಲಾದ್ರೂ ತಂಪಾದ ಜಾಗ ಇದ್ರೆ ಅಲ್ಲಿಗೆ ಹೋಗ್ಬಿಡೋಣ್ವಾ? ನನಗೆ ಈ ಬಿಸಿಲು ತಡ್ಕೊಳಕ್ ಆಗ್ತಾನೆ ಇಲ್ಲ ಅಮ್ಮ. ಬೇಜಾರು ಮಾಡ್ಕೋಬೇಡ ಬುಜ್ಜಿ, ನಾನು ಇದ್ದೀನಲ್ವಾ. ಮಹಿಯವ್ರೆ, ನಾವು ಮನೆಗಳನ್ನ ಒಣಗೋಗಿರುವ ಕಡ್ಡಿಗಳು ಹುಲ್ಲಿಂದ ಕಟ್ಟಿರೋದ್ರಿಂದಾನೇ ಮನೆಯೊಳಗಡೆ ತುಂಬಾನೇ ಸೆಕೆ ಅನಿಸ್ತಾ ಇದೆ. ನಾವ್ ಯಾಕೆ ಹಸಿ ಹುಲ್ಲಲ್ಲಿ ಮನೆ ಕಟ್ಕೊಳ್ಬಾರ್ದು? ಆವಾಗ ಮನೆಯೊಳಗಡೆ ತುಂಬಾ ತಂಪಾಗಿರುತ್ತೆ ಅಲ್ವಾ? ಆ ಮನೆಯೊಳಗಡೆ ತುಂಬಾ ತಂಪಾಗಿರುತ್ತೆ ಟುನಿ, ಆದ್ರೆ ಎಲ್ಲರಿಗೂ ಮನೆ ಕಟ್ಟಕ್ಕೆ ಅಷ್ಟು ಹಸಿ ಹುಲ್ಲಿಗೆ ನಾನೆಲ್ಲಿಗೆ ಹೋಗೋದು ನೀನೇ ಹೇಳು? ಅದ್ರಲ್ಲೇನಿದೆ, ಟುನಿ ಕೊಟ್ಟಿರುವ ಐಡಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ ಅಲ್ವಾ. ನಾವು ಅಡವಿಗೆ ಹೋಗೋಣ. ಆ ಬೆಟ್ಟದ ಕೆಳಗಡೆ ಸುಮಾರು ದೊಡ್ಡ ದೊಡ್ಡ ಹುಲ್ಲುಗಳಿದೆ. ಆ ಹುಲ್ಲುಗಳಿಂದ ಮನೆ ಕಟ್ಕೊಂಡ್ರೆ ಬೇಗನೆ ಮನೆ ಕೊಟ್ಟ ಕೆಲ್ಸಾನು ಮುಗಿಯುತ್ತೆ. ಅದು ಅಲ್ಲದೆ ಇನ್ ಮುಂದೆ ಯಾರು ಬಿಸಿಲಲ್ಲಿ ಕಷ್ಟಪಡ್ಬೇಕಾಗಿರುವ ಅವಶ್ಯಕತೆನೇ ಇರಲ್ಲ. ಏನಂತೀರಾ? ಹೌದು ಚಿಚು, ಆ ಹುಲ್ ಬಗ್ಗೆ ನನಗೂ ಕೂಡ ಗೊತ್ತು. ಆದ್ರೆ ಅಡವಿಗೆ ಹೋಗಿ ಆ ಹುಲ್ಲುಗಳನ್ನ ತಗೊಂಡ್ ಬರೋದು ಅಷ್ಟು ಈಸಿ ಅಲ್ವಲ್ಲ. ಅಲ್ಲಿಗೆ ಹೋಗೋದು ತುಂಬಾನೇ ಕಷ್ಟ ಅಲ್ವಾ? ಅದಕ್ಕೆ ಯಾಕೆ ನೀನ್ ಬೇಜಾರ್ ಮಾಡ್ಕೊಳ್ತಿದ್ಯಾ? ನಾನಿದ್ದೀನಿ ಅಲ್ವಾ. ಚಿನ್ನು ನಾನು ಇಬ್ರು ಇವಾಗ್ಲೇ ಅಡವಿಗೆ ಹೋಗಿ ಎಷ್ಟು ಹುಲ್ಲು ಬೇಕಾದ್ರೂ ತಗೊಂಡ್ ಬರ್ತೀವಿ. ಊರಿಗೆ ಒಂದ್ ಒಳ್ಳೇದು ನಡೆಯುತ್ತೆ ಅಂದ್ರೆ ನಾನು ನನ್ನ ಮಗ ಇಬ್ರು ಇಷ್ಟು ಕೂಡ ಕಷ್ಟಪಡಲ್ವಾ? ವಾವ್ ಚಿಚ್ಚು, ನಮ್ಮೂರಿಗೆ ಯಾವಾಗ್ಲೂ ಏನ್ ಕಷ್ಟ ಅಂದ್ರೂ ಕೂಡ ಮೊದ್ಲು ಸಹಾಯಕ್ಕೆ ಬಂದು ನಿಲ್ಲೋದೇ ನೀನು. ನಿನ್ನಂತವಳು ನಮ್ಮೂರಲ್ಲಿರೋದು ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿನಗೆ ನಿಜವಾಗ್ಲೂ ತುಂಬಾ ಒಳ್ಳೆ ಮನ್ಸು ಚಿಚ್ಚು. ಹೌದಮ್ಮ, ನೀನ್ ತುಂಬಾ ಗ್ರೇಟ್ ಅಮ್ಮ. ನಿನಗೆ ಮಗನಾಗಿ ಹುಟ್ಟಿದಕ್ಕೆ ನಾನೇ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಸರಿಯಮ್ಮ, ನಾವಿಬ್ರು ಹೋಗೋಣ. ಎಷ್ಟು ಹುಲ್ ಬೇಕಂದ್ರೆ ಹೇಳಮ್ಮ, ನಾನು ಎತ್ಕೊಂಡ್ ಬರ್ತೀನಿ. ಹಾಗಾದ್ರೆ ಅಮ್ಮ ನಾನೇನ್ ಮಾಡ್ಬೇಕು? ನಾನು ಕೂಡ ಏನಾದ್ರೂ ಸಹಾಯ ಮಾಡ್ಬೇಕಲ್ವಾ? ಆವಾಗ ತಾನೇ ನನಗೂ ಕೂಡ ಸ್ವಲ್ಪ ಸಂತೋಷ ಆಗೋದು. ಖಂಡಿತ ಬುಜ್ಜಿ, ನಾವಿಬ್ರು ಚಿಚು ತಗೊಂಡ್ ಬರುವ ಆ ಹುಲ್ಲನ್ನ ಮನೆಗಳಿಗೆ ಕಟ್ಬೇಕಲ್ವಾ. ಚೋಟು ಬನ್ನು ಇಬ್ರು ಹೋಗಿ ಆ ಬಳ್ಳಿಗಳನ್ನ ತಗೊಂಡ್ ಬರ್ಲಿ. ನಾವಿಬ್ರು ನದಿ ತೀರಕ್ಕೆ ಹೋಗಿ ಸ್ವಲ್ಪ ಒದ್ದೆಯಾಗಿರುವ ಮರಳನ್ನ ತಗೊಂಡ್ ಬರೋಣ. ಸರಿ ಸರಿ, ಬನ್ನು ಬಾ, ನಾವು ಇವಾಗ್ಲೇ ಅಡವಿಗೆ ಹೋಗಿ ಬಳ್ಳಿಗಳು ಎಲ್ಲಿದೆ ಅಂತ ಹುಡ್ಕೊಂಡು ಬೇಗ ತಗೊಂಡ್ ಬರೋಣ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಟೋನಿ? ನಾನು ಕುಹು ಇಬ್ರು ಹಾಗೇನೆ ಇದ್ದೀವಲ್ವಾ, ನಾವು ಕೂಡ ಏನಾದ್ರೂ ಸಹಾಯ ಮಾಡ್ತೀವಿ. ಏನ್ ಮಾಡ್ಬೇಕಂತ ನೀವೇ ಹೇಳ್ಬಿಡಿ. ಲೂಸಿ, ಕುಹು, ನೀವಿಬ್ರು ನದಿಗೆ ಹೋಗಿ ತಾವರೆ ಎಲೆಯಲ್ಲಿ ಸ್ವಲ್ಪ ನೀರ್ ತಗೊಂಡ್ ಬನ್ನಿ. ಆ ಹಸಿ ಹುಲ್ಲಿನ ಮೇಲೆ ಈ ನೀರನ್ನ ಹಾಕ್ತಾ ಇದ್ರೆ ಮನೆ ಇನ್ನೂ ಕೂಡ ತಂಪಾಗಿರುತ್ತೆ. ಎಲ್ರೂ ಸಂತೋಷವಾಗಿ ಕೆಲ್ಸನ ಶುರು ಮಾಡಿದ್ರು. ಚಿಚ್ಚು ಚಿನ್ನು ಇಬ್ರು ಕೂಡ ಸುಮಾರು ದೂರ ಕಷ್ಟಪಟ್ಟು ಹಾರ್ಕೊಂಡು ಅಡವಿಗೆ ಹೋಗಿ ಆ ದೊಡ್ಡ ಹುಲ್ಲುಗಳು ಎಲ್ಲಿದೆ ಅಂತ ಹುಡ್ಕೊಂಡು ಕೊನೆಗೆ ಆ ಹುಲ್ಲುಗಳನ್ನ ನೋಡೋದೇನೋ ಚಿನ್ನು, ಈ ಹುಲ್ಲುಗಳು ಮುಟ್ಕೊಂಡ್ರೇನೆ ಎಷ್ಟು ತಂಪಾಗಿದೆ ಅಂತ, ತುಂಬಾ ದೊಡ್ಡದಾಗಿದೆ ಕೂಡ. ಇದನ್ನ ತಗೊಂಡ್ ಹೋಗಿ ಮನೆ ಕಟ್ಟಕ್ಕೆ ಶುರು ಮಾಡಿದ್ರೆ ಎಲ್ರು ತುಂಬಾನೇ ಸಂತೋಷ ಪಡ್ತಾರೆ. ಯಾಕಂದ್ರೆ ಮನೆ ಅಷ್ಟು ಚೆನ್ನಾಗಿರುತ್ತೆ. ಹೌದಮ್ಮ, ಈ ಹುಲ್ಲುಗಳು ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಎಷ್ಟ್ ಬೇಕೋ ಅಷ್ಟು ಬೇಗ ತಗೊಂಡ್ ಹೋಗೋಣ. ಹಾಗಂತ ಹೇಳಿ ಚಿಚ್ಚು ಚಿನ್ನು ಕಷ್ಟಪಟ್ಟು ಆ ಹುಲ್ಲುಗಳನ್ನ ಎತ್ಕೊಂಡು ಊರಿನ ಮಧ್ಯದಲ್ಲಿದ್ದ ಖಾಲಿ ಜಾಗಕ್ಕೆ ಬಂದ್ರು.
ಅಷ್ಟರಲ್ಲಿ ಚೋಟು ಬನ್ನು ಇಬ್ರು ಕೂಡ ಬಳ್ಳಿಗಳನ್ನ ತಗೊಂಡ್ ಬಂದಿದ್ರು. ಟುನಿ ಬುಜ್ಜಿ ಇಬ್ರು ಮಣ್ಣು ತಗೊಂಡ್ ಬಂದಿದ್ರು. ಅಮ್ಮಯ್ಯ, ಎಲ್ರೂ ಬಂದಾಯ್ತಾ? ಸರಿ, ಹಾಗಾದ್ರೆ ಇವಾಗ್ಲೇ ಮೊದ್ಲು ಮಣ್ಣು ಹಾಕಿ ಒಂದು ಅಸ್ಥಿವಾರನ ಹಾಕೋಣ, ಆಮೇಲೆ ಅದ್ರ ಮೇಲೆ ಮನೆ ಕಟ್ಟೋಣ. ಕರೆಕ್ಟ್, ಚಿಚ್ಚು ಹೇಳಿದ ಹಾಗೆ ಮೊದ್ಲು ಮಣ್ಣನ್ನ ಹಾಕ್ಬೇಕು, ಆಮೇಲೆ ಮೆಲ್ಲೆ ಮೆಲ್ಲೆ ಈ ಹುಲ್ಲುಗಳನ್ನ ಕಟ್ಟಿ ಮನೆನ ಕಟ್ಬೇಕು. ಅಮ್ಮ, ನಾನು ಈ ಮಣ್ಣು ತಗೊಂಡ್ ಬಂದಿದ್ದೀನಲ್ವಾ, ಅದು ತುಂಬಾ ತಂಪಾಗಿದೆ ಅಮ್ಮ. ಹಾಗೆ ಸ್ವಲ್ಪ ಸಮಯದಲ್ಲಿ ಚಿಚ್ಚು ಹೇಳಿದ ಹಾಗೆ ಮೊದ್ಲು ಮಣ್ಣು ಹಾಕಿ ಅದರ ಮೇಲೆ ಬಿದಿರಿನ ಕೊಂಬೆಗಳನ್ನ ಇಟ್ಟು ಆಮೇಲೆ ಚಿಚ್ಚು ತಗೊಂಡ್ ಬಂದ ಹುಲ್ಲನ್ನ ಗಟ್ಟಿಯಾಗಿಟ್ಟು ಎಲ್ಲದಕ್ಕೂ ಕಟ್ತಾ ಇದ್ರು. ಆ ಚೋಟು, ಬಳ್ಳಿನ ಆ ಕಡೆ ಟೈಟಾಗಿ ಹಿಡ್ಕೊ, ಟೈಟಾಗಿ ಆದಷ್ಟು ಹುಲ್ಲನ್ನ ಇಟ್ಟು ಕಟ್ಬೇಕು, ಆವಾಗ್ಲೇ ಇದ್ರ ಮೇಲೆ ಬೀಳೋ ಆ ಸೂರ್ಯನ ಕಿರಣಗಳು ನಮ್ಮ ಮನೆಯೊಳಗಡೆ ಬರೋದಿಲ್ಲ. ಹಾ, ಕಟ್ತಾ ಇದ್ದೀನಿ ಚಿಚ್ಚು, ನೀನು ತುಂಬಾ ಸೂಪರ್ ಆಗಿ ಕೆಲಸ ಮಾಡ್ತಾ ಇದೀಯಾ, ನಿನಗೆ ಬುದ್ಧಿವಂತಿಕೆ ತುಂಬಾ ಜಾಸ್ತಿ. ಹಾ ಹೌದು ಚಿಚ್ಚು, ಐಡಿಯಾ ಕೊಟ್ಟಿದ್ ನಾನೇ, ಆದ್ರೆ ನಿಜವಾಗ್ಲೂ ನೀನ್ ತುಂಬಾ ಚೆನ್ನಾಗಿ ಮನೆ ಕಟ್ತಾ ಇದೀಯಾ, ನಿನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಚಿಚ್ಚು ನಗುತ್ತಾ, ಇದ್ರಲ್ಲಿ ಏನಿದೆ ಟೋನಿ, ನಮ್ಮೆಲ್ಲರಿಗೋಸ್ಕರ ನಾವು ಕಟ್ಟೋ ಒಂದ್ ಮನೆ ಇದೋ, ಯಾವಾಗ್ಲೂ ಎಲ್ರೂ ಚೆನ್ನಾಗಿರ್ಬೇಕಲ್ವಾ, ನೀವೆಲ್ರೂ ಚೆನ್ನಾಗಿರೋದಕ್ಕೋಸ್ಕರ ನಾನು ಎಷ್ಟ್ ಕಷ್ಟ ಬೇಕಾದ್ರೂ ಪಡ್ತೀನಿ. ಹಾಗೆ ಅವ್ರೆಲ್ರೂ ಸೇರಿ ತುಂಬಾನೇ ಕಷ್ಟಪಟ್ಟು ಆ ಹುಲ್ಲಿನ ಮನೆನ ಕಟ್ಟಿದ್ರು. ಆ ಮನೆ ನೋಡಕ್ಕೂ ಚೆನ್ನಾಗಿತ್ತು, ಒಳಗಡೆ ಹೋದ್ರೆ ತುಂಬಾ ತಂಪಾಗಿನೂ ಇತ್ತು. ಅರೆರೇ, ಎಷ್ಟ್ ಬೇಗ ಮನೆನ ಕಟ್ಟಿ ಮುಗಿಸಿದೀರಾ? ಚಿಚೋ, ನಿನ್ನ ಸುಮ್ನೆ ಹೇಳ್ಬಾರ್ದು, ಟುನಿ ಐಡಿಯಾ ಕೊಟ್ರು ಕೂಡ ಕಷ್ಟಪಟ್ಟಿದಂತೂ ನೀನೇ. ಹಾ ಹೌದೌದು, ಚಿಚು ಟುನಿ ಇಬ್ರು ಸೇರಿನೇ ನಮ್ಮೆಲ್ಲರಿಗೋಸ್ಕರ ಈ ಮನೇನ ಕಟ್ಟಿ ಕೊಟ್ಟಿದ್ದಾರೆ. ಹಾಗೆ ಲೂಸಿ ಹಾಗೂ ಕುಹು ಇಬ್ರು ಅವ್ರು ತಗೊಂಡ್ ಬಂದ ತಾವರೆ ಎಲೆಯಲ್ಲಿದ್ದ ನೀರನ್ನ ಮನೆ ಮೇಲೆ ಹತ್ತಿ ಆ ಹುಲ್ಲಿನ ಮೇಲೆ ಚಿಲ್ಲದ್ರು. ಆದ್ರಿಂದ ಆ ಹುಲ್ಲುಗಳು ಯಾವಾಗ್ಲೂ ಒದ್ದೆಯಾಗಿನೇ ಇರ್ತಾ ಇತ್ತು. ಇವಾಗ ಮನೆಯೊಳಗಡೆ ಹೋಗಿ ನೋಡೋಣ ಅಂತ ಚಿಚ್ಚು ಹೇಳಿದ್ರಿಂದ ಎಲ್ರೂ ಮನೆಯೊಳಗಡೆ ಹೋಗಿ ನಿಂತ್ಕೊಂಡ್ರು. ಹೊರಗಡೆ ತುಂಬಾನೇ ಜಾಸ್ತಿಯಾಗಿ ಬಿಸಿಲು ಹೊಡಿತಾ ಇದ್ರು ಕೂಡ ಆಶ್ಚರ್ಯ ಏನು ಅಂದ್ರೆ ಆ ಮನೆಯೊಳಗಡೆ ಅಂತೂ ಬಿಸಿಲು ಹೊಡಿತಾ ಇದೆ ಅನ್ನೋದಕ್ಕೋಸ್ಕರ ಏನೂನು ಇಲ್ಲ, ತುಂಬಾ ತಂಪಾಗಿ ಎಸಿ ಹಾಕಿರುವ ರೂಮ್ ಹಾಗೇನೆ ಆ ಮನೆ ಇತ್ತು. ಆವಾಗ ಬುಜ್ಜಿ, ಅಮ್ಮ ಸೂಪರ್ ಅಮ್ಮ, ಈ ಮನೆಯೊಳಗಡೆ ತುಂಬಾ ತಂಪಾಗಿದೆ ಅಮ್ಮ, ಇವಾಗ ಹೊರಗಡೆ ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ನಾವಿಲ್ಲೇ ಚೆನ್ನಾಗಿ ನಿದ್ರೆ ಮಾಡ್ಬೋದು. ಹಾ ಹೌದ್ ಬುಜ್ಜಿ, ಇದೆಲ್ಲದಕ್ಕೂ ಕಾರಣ ನಮ್ ಚಿಚುನೆ, ಅವಳೆ ಕಷ್ಟಪಟ್ಟು ಈ ಹುಲ್ಲುಗಳನ್ನ ಅಡವಿಯಿಂದ ತಗೊಂಡ್ ಬಂದಿದ್ದಲ್ವಾ. ಹೌದೌದು, ಎಲ್ರೂ ಚಿಚುನ ಹೊಗಳಲೇಬೇಕು, ಯಾಕಂದ್ರೆ ಅವ್ರಿಲ್ಲ ಅಂದಿದ್ರೆ ಇಷ್ಟ್ ಬೇಗ ಈ ಕೆಲ್ಸ ಮುಗಿತಾನೆ ಇರ್ತಿದ್ದಿಲ್ಲ. ಚಿಚು, ನೀನ್ ತುಂಬಾ ಗ್ರೇಟ್ ಚಿಚು. ಕುಹು ಕುಹು ಕುಹು, ಹೌದು ಚಿಚು, ನಿನ್ನಿಂದ ಇವಾಗ ನನ್ನ ವಾಯ್ಸ್ ಕೂಡ ತುಂಬಾ ಕ್ಲಿಯರ್ ಆಗಿದೆ, ನಿನಗೋಸ್ಕರ ಒಂದು ಒಳ್ಳೆ ಹಾಡ್ನ ನಾನ್ ಹಾಡ್ಲಾ? ಆಂಟಿ, ನನಗೂ ಕೂಡ ಇಲ್ಲಿ ತಂಪಾಗಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ, ನಾನು ಕೂಡ ನಿಮ್ ಜೊತೆ ಸೇರಿ ಒಂದ್ ಹಾಡ್ ಹಾಡ್ಲಾ? ಅಮ್ಮಯ್ಯ, ನನ್ ಮಗ ಅಂತ ಖುಷಿಯಾಗಿದ್ದಾನೆ, ನನ್ಗೆ ಈ ಸಂತೋಷನೇ ಸಾಕು. ಚಿಚು, ಟೋನಿ, ಬಿಸಿಲಲ್ಲಿ ನಾವೆಲ್ರೂ ಕಷ್ಟಪಡ್ತಾ ಇದ್ದಾಗ ನೀವಿಬ್ರು ಮಾತ್ರ ಈ ರೀತಿ ನಮ್ಗೆ ಸಹಾಯ ಮಾಡಿಲ್ಲ ಅಂದಿದ್ರೆ ನಾವೆಲ್ರೂ ಕಷ್ಟಪಟ್ಕೊಂಡೇ ಇರ್ಬೇಕಾಗುತ್ತೆ. ನಿಮ್ಮಿಬ್ರಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತೀವಿ, ನೀವು ಮಾಡಿದ ಸಹಾಯನ ನಾವು ಯಾವಾಗ್ಲೂ ಮರೆಯಲ್ಲ. ಅರೆ, ಸುಮ್ನೆ ಹೊಗಳ್ತಾ ಇರ್ತೀರಾ? ಕೆಲ್ಸ ಮಾಡಿ ಕಷ್ಟ ಆಗ್ತಾ ಇದೆ ಅಲ್ವಾ, ನನಗೆ ಹೊಟ್ಟೆ ಹಸ್ವಾಗ್ತಾ ಇದೆ, ಎಲ್ರೂ ಇವತ್ತೇ ಇಲ್ಲೇ ಬಿರಿಯಾನಿ ಮಾಡ್ಕೊಂಡು ಚೆನ್ನಾಗಿ ಕೂತ್ಕೊಂಡು ತಿನ್ಬಿಡೋಣ್ವಾ? ಹಾಗೆ ಆ ದಿನ ಆ ಊರಿನಲ್ಲಿ ಬಿಸಿಲು ಜಾಸ್ತಿನೇ ಇದ್ರು ಕೂಡ ಪಕ್ಷಿಗಳು ಯಾರು ಕೂಡ ಯಾವುದೇ ಕಷ್ಟನೇ ಇಲ್ಲದೆ ಆ ಹಸಿ ಹುಲ್ಲಿನ ಮನೆಯಲ್ಲಿ ಸಂತೋಷವಾಗಿ ಕೂತ್ಕೊಂಡಿದ್ರು. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿ ಆ ದಿನ ರಾತ್ರಿ ಇಡೀ ಕಣ್ತುಂಬಾ ನಿದ್ರೇನೋ ಮಾಡಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸಮಸ್ಯೆಗಳು ಬರುವಾಗ ಒಬ್ರು ಐಡಿಯಾ ಕೊಟ್ರೆ ಆ ಐಡಿಯಾಕ್ಕೆ ತಕ್ಕಂಗೆ ಕೆಲಸ ಮಾಡೋದಕ್ಕೂ ಕೂಡ ಸುಮಾರು ಜನ ಬೇಕು. ಯಾವಾಗ್ಲೂ ಎಲ್ರೂ ಒಟ್ಟಿಗೆ ನಿಂತ್ಕೊಂಡ್ರೆ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಆ ಸಮಸ್ಯೆನ ಬಗೆಹರಿಸಬಹುದು. ಪಕ್ಷಿಗಳ ಗ್ರಾಮದ ಮಧ್ಯದಲ್ಲಿ ಒಂದು ನದಿ ಇತ್ತು. ನದಿಯ ಈ ಕಡೆ ಇರುವ ಊರಿನಲ್ಲಿ ಟುನಿ ಹಾಗೂ ಚೋಟುವಿನ ಮನೆ ಇತ್ತು. ನದಿಯ ಆ ಕಡೆ ಇರುವ ಊರಿನಲ್ಲಿ ಲೂಸಿ ಹಾಗೂ ಚಿಚುವಿನ ಮನೆ ಇತ್ತು. ಆ ದಿನ ರಾತ್ರಿ 8 ಗಂಟೆಯ ಸಮಯ. ಟುನಿಗುಬ್ಬಚ್ಚಿಯ ಮನೆ ಇರುವ ಪಕ್ಕದಲ್ಲಿ ಕತ್ಲಾಗಿತ್ತು. ಚಂದಿರ ಬಂದಿದ್ದ. ಆದ್ರೆ ಆ ಕಡೆ ಇರುವ ಊರಿನಲ್ಲಿ ಇನ್ನೂ ಕತ್ಲಾಗ್ಲಿಲ್ಲ. ಹಗಲು ತರ ಬಿಸಿಲು ಹೊಡಿತಾನೆ ಇತ್ತು. ಅದನ್ನ ನೋಡಿ ಪಕ್ಷಿಗಳು ಆಶ್ಚರ್ಯ ಪಡ್ತಾ ಇದ್ರು. ಆವಾಗ ಈ ತಡದಲ್ಲಿ ನಿಂತ್ಕೊಂಡು ಟುನಿಗುಬ್ಬಚ್ಚಿ ಜೋರಾಗಿ ಕರೆದ್ಲು, ಚಿಚು, ಏನಿದು? ಆ ಕಡೆ ಇನ್ನೂ ಬೆಳಗಾಗಿನೇ ಇದೆ, ಈ ಕಡೆ ನೋಡು, ಕತ್ಲಾಯ್ತು, ಚಂದ್ರನು ಬಂದಿದ್ದಾನೆ, ಇನ್ನೇನು ನಾವು ಊಟ ಮಾಡಿ ಮಲಗ್ಬೇಕು ಅಷ್ಟೇ. ಆವಾಗ ಚಿಚುಕಾಗೆ ಪಾಪ ಬೆವರನ್ನ ಒರೆಸ್ಕೊಂಡು, ನನ್ಗೇನ್ ಗೊತ್ತು ಟುನಿ, ಇಲ್ಲಿ ಇನ್ನೂ ಕತ್ಲಾಗ್ತಾನೆ ಇಲ್ಲ, ಹಗ್ಲು ತರ ಬಿಸಿಲು ಹೊಡಿತಾನೆ ಇದೆ, ಬೆಳಗ್ಗೆ ಇಡೀ ಕಷ್ಟಪಟ್ರೆ ಇವಾಗ್ಲೂ ಕೂಡ ಇನ್ನೂ ಆ ಕಷ್ಟ ಹೋಗ್ಲೇ ಇಲ್ಲ. ಲೂಸಿ ಪಾರಿವಾಳ ಕೂಲಿಂಗ್ ಗ್ಲಾಸ್ನ ಸ್ಟೈಲ್ ಆಗಿ ಹಾಕೊಂಡು, ಓ ಮೈ ಗಾಡ್, ಬಿಸಿಲು ಹೊಡಿತಾನೆ ಇದೆ,
ನನ್ನ ಗರಿಗಳೆಲ್ಲ ಬಿಸಿಲಲ್ಲಿ ಬೆವ್ತು ಇಲ್ಲಿ ನೋಡು ಒಂದೊಂದಾಗಿ ಉದುರು ಹೋಗ್ತಾ ಇದೆ. ನಾನು ಹಾಕೊಂಡಿರುವ ಮೇಕಪ್ ಎಲ್ಲಾನು ಈ ಬಿಸಿಲಿಗೆ ತಡ್ಕೊಳಕ್ಕಾಗದೆ ಕರಗಿ ಹೋಗ್ತಾ ಇದೆ. ನೀನ್ ಬೇರೆ ಸುಮ್ನಿರ್ಲೋಸಿ, ನೀನ್ ಮೇಕಪ್ ಬಗ್ಗೆನೇ ಮಾತಾಡ್ತಾ ಇರ್ತೀಯ. ಮನೇಲಿ AC ಫ್ಯಾನ್ ಏನು ಹಾಕೊಂಡ್ರು ಕೂಡ ದಿನ ಇಡೀ ಬಿಸಿಲಿರೋದ್ರಿಂದ ಅಲ್ಲಿ ಸ್ವಲ್ಪನೂ ತಂಪಾಗಿನೇ ಇಲ್ಲ. ಆವಾಗ ಚಿನ್ನು ಅಳುತ್ತಾ, ಅಮ್ಮ ನನಗೆ ನಿದ್ರೆ ಬರ್ತಾ ಇದೆ, ಆದರೆ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಸೆಕೆ ಆಗ್ತಿದೆ. ನಮ್ಮೂರಿಗೆ ಏನಮ್ಮ ಆಯ್ತೋ, ನಾನು ಬೇಕಾದ್ರೆ ಆ ಕಡೆ ಹೋಗ್ಬಿಡ್ಲಾ? ನನ್ನ ಪರಿಸ್ಥಿತಿ ಎಲ್ಲರಿಗಿಂತ ಮೋಸ. ನದಿಯಲ್ಲಿರುವ ನೀರು ಸಾಂಬಾರ್ ಥರ ಬಿಸಿ ಬಿಸಿ ಕುದಿತಾ ಇದೆ. ಹೀಗಿರುವಾಗ ನಾನು ನದಿಯಲ್ಲಿ ಹೇಗೆ ಸ್ನಾನ ಮಾಡೋದು? ನನ್ನಿಂದ ಆಗಲ್ಲಪ್ಪ. ನಾನು ಈ ಊರಲ್ಲಿರಲ್ಲ, ನಾನು ಆ ಕಡೆನೇ ಹೋಗ್ಬಿಡ್ತೀನಿ. ಕುಹುಬಾತು ನದಿಯಲ್ಲಿ ಇಳಿದು ಆ ಕಡೆ ದಡಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಯಾವುದೋ ಒಂದು ಬಿಸಿ ಅವಳನ್ನ ತಡಿತಾ ಇತ್ತು. ಅಯ್ಯಯ್ಯೋ, ನದಿ ನೀರು ತುಂಬಾನೇ ಬಿಸಿಯಾಗಿದೆ, ನಾನಿಂದ ಆ ಕಡೆ ಹೋಗ್ತಾನೆ ಇಲ್ಲ. ಯಾವುದೋ ಒಂದು ಬಿಸಿ ನನ್ನನ್ನು ಹೋಗಕ್ಕೆ ಬಿಡದೆ ತಡಿತಾ ಇದೆ. ಆದ್ರೆ ಟೋನಿ ಹಾಗೂ ಚೋಟುವಿನ ಪಕ್ಕ ಎಲ್ಲ ಸಾಧಾರಣವಾಗಿತ್ತು. ಅವರು ಈ ವಿಚಿತ್ರ ದೃಶ್ಯವನ್ನು ನೋಡಿ ಆಶ್ಚರ್ಯಪಡ್ತಿದ್ರು. ಅಮ್ಮ, ಅಲ್ಲಿ ನೋಡು, ಆ ಕಡೆ ಹಗ್ಲು, ಈ ಕಡೆ ರಾತ್ರಿ. ಇದು ನೋಡಕ್ಕೆ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಪಾಪ, ಆ ಕಡೆ ಇರೋರ್ ಬಗ್ಗೆ ಯೋಚನೆ ಮಾಡಿದ್ರೇನೆ ನನಗೆ ತುಂಬಾ ಬೇಜಾರಾಗ್ತಿದೆ. ಹೌದು ಬುಜ್ಜಿ, ಆ ಕಡೆನೆ ಬನ್ನು ಫ್ರೆಂಡ್ ಚಿನ್ನು ಕೂಡ ಇದ್ದಾನೆ. ಅವನು ತುಂಬಾ ಕಷ್ಟಪಡ್ತಾ ಇದ್ದಾನೆ. ಅದನ್ನ ನೋಡಿ ಪಾಪ ನಮ್ಮ ಬನ್ನು ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾನೆ. ಆವಾಗ ಬನ್ನು ಈ ಕಡೆ ನಿಂತ್ಕೊಂಡು ಚಿನ್ನು ಹತ್ರ, ಚಿನ್ನು, ಹೇಗಾದ್ರೂ ನದಿ ದಾಟಿ ಈ ಕಡೆ ಬಂದ್ಬಿಡೋ. ನಮ್ಮ ಮನೇಲಿ AC ಇದೆ, ಫ್ಯಾನು ಇದೆ. ನೀನು ಅಲ್ಲೇ ಇದ್ರೆ ನಿದ್ರೆ ಮಾಡೋಕ್ಕಾಗಲ್ಲ. ನೀನು ಈ ಕಡೆ ಬಾ, ನಮ್ಮ ಮನೇಲಿ ನಾವು ಗೇಮ್ ಆಡ್ಕೊಂಡು ಆಮೇಲೆ ಮಲಗಿ ನಿದ್ರೆ ಮಾಡೋಣ. ನದಿ ದಾಟಕ್ಕಾಗ್ತಾ ಇಲ್ಲ ಬನ್ನು, ಇನ್ನು ಗೇಮ್ ಎಲ್ಲಿಂದ ಆಡೋದು? ಆ ನದಿ ನೀರು ತುಂಬ ಬಿಸಿಯಾಗಿದೆ. ನೀನೊಂದು ಮಾಡು, ಫ್ರಿಜ್ಜಿಂದ ಒಂದು ಐಸ್ ಕ್ಯೂಬ್ ಆದರೂ ಈ ಕಡೆ ಬಿಸಾಕೋ, ಕಣ್ಣೆಲ್ಲ ಉರಿತಾ ಇದೆ. ಇದೇನಿದೆ ವಿಚಿತ್ರ ಚೋಟು? ನಾಳೆ ಬೆಳಗ್ಗೆ ತನಕನೂ ಇದೇ ರೀತಿ ಅವರಿಗಿದ್ರೆ ಅವ್ರು ಏನ್ ಮಾಡ್ತಾರೆ? ನನಗೆ ಯಾಕೋ ತುಂಬಾನು ಆಶ್ಚರ್ಯ ಅನಿಸ್ತಿದೆ. ಸರಿಯಾಗಿ ಆ ಸಮಯದಲ್ಲಿ ಮಹಿಹದ್ದು ಅನ್ನುವ ಒಬ್ರು ಸ್ವಾಮೀಜಿ ಆ ಕಡೆ ಹಾರ್ಕೊಂಡು ಬರ್ತಾ ಇದ್ರು. ಆ ವಿಚಿತ್ರವಾದ ದೃಶ್ಯವನ್ನ ನೋಡಿ ನದಿಯ ಮಧ್ಯದಲ್ಲಿರುವ ಒಂದು ದೊಡ್ಡ ಕಲ್ಲಿನ ಮೇಲೆ ಕೂತ್ಕೊಂಡು ಅವರು ಆಶ್ಚರ್ಯಪಟ್ರು. ಒಂದ್ ಕಡೆ ಹಗಲು, ಇನ್ನೊಂದ್ ಕಡೆ ರಾತ್ರಿ. ಅದನ್ನ ನೋಡಿ, ಶಿವ ಶಿವ, ಇದೇನಿದು? ಒಂದ್ ಕಡೆ ತಂಪಾಗಿರೋ ಚಂದ್ರ ಇದ್ದಾನೆ, ಇನ್ನೊಂದ್ ಕಡೆ ಬಿಸಿಯಾಗಿರುವ ಸೂರ್ಯ ಇದ್ದಾನೆ. ಒಂದೇ ಊರಿನಲ್ಲಿ ಈ ರೀತಿ ಎರಡು ವಾತಾವರಣ ಹೇಗ್ ಬಂತು? ಹಾಗಂತ ಯೋಚನೆ ಮಾಡ್ತಾ ಇದ್ದಾಗ ಚಿಚುಕಾಗಿ ಅವರ ನೋಡಿ ಕೈ ಮುಗ್ದು, ಸ್ವಾಮಿ, ಹೇಗೆ ಅಂತ ನಮಗೆ ಗೊತ್ತಿಲ್ಲ, ದಯವಿಟ್ಟು ನಮ್ಮ ಸಮಸ್ಯೆಗೆ ಒಂದು ಪರಿಹಾರನ ಹೇಳಿ. ನಮ್ಮಿಂದ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ಕತ್ಲು ಅನ್ನೋದೇ ನಮ್ಮ ಜೀವನದಲ್ಲಿ ಇಲ್ವಾ? ಹೌದು ಸ್ವಾಮೀಜಿ, ಪ್ಲೀಸ್ ಹೆಲ್ಪ್ ಮಾಡಿ. ನನ್ನ ಮೇಕಪ್ ಎಲ್ಲಾನು ಕರಗಿ ಹೋಗ್ತಾ ಇದೆ. ಇಲ್ಲಿ ನೋಡಿ, ಸನ್ಸ್ಕ್ರೀನ್ ಕೂಡ ಕರಗಿ ಹೋಗ್ತಿದೆ. ಸ್ವಾಮಿ, ದಯವಿಟ್ಟು ನಿಮ್ಮ ದಿವ್ಯ ದೃಷ್ಟಿಯಿಂದ ಅಲ್ಲಿ ಏನ್ ನಡೀತಾ ಇದೆ ಅಂತ ಸ್ವಲ್ಪ ನೋಡಿ, ಹೇಗಾದ್ರೂ ಮಾಡಿ ಅವರಿಗೆ ಒಂದು ಪರಿಹಾರ ಹೇಳಿ. ಪಾಪ ಅವರನ್ನು ನೋಡಿದ್ರೆ ಕಷ್ಟ ಆಗ್ತಾ ಇದೆ. ಹಾಗಂತ ಹೇಳಿದಾಗ ಸ್ವಾಮೀಜಿ ಕಣ್ಮುಚ್ಕೊಂಡು ಅವರ ದಿವ್ಯ ದೃಷ್ಟಿಯಿಂದ ನಡೆದಿದ್ದೇನು ಅಂತ ತಿಳ್ಕೊಂಡ್ರು. ಸ್ವಲ್ಪ ಸಮಯದ ನಂತರ ಸ್ವಾಮೀಜಿ ಕಣ್ಬಿಟ್ಟು ನೋಡಿದ್ರು. ಅವ್ರ ಕಣ್ಣಿನಲ್ಲಿ ಸ್ವಲ್ಪ ಕಷ್ಟನೂ ಕೋಪನೂ ಇತ್ತು. ಚಿಚ್ಚು, ಲೂಸಿ, ಕುಹು, ಈ ಬದಲಾವಣೆಗೆ ಕಾರಣ ಬೇರೆ ಯಾರೂ ಅಲ್ಲ, ಅದು ನೀವೇ. ನೀವು ಮಾಡಿರೋ ತಪ್ಪಿಗೆನೆ ಶಾಪ ಬಂದಿದೆ. ಆವಾಗ ಲೂಸಿ ಆಶ್ಚರ್ಯದಿಂದ, ಏನ್ ಸ್ವಾಮೀಜಿ ಹೇಳ್ತಾ ಇದ್ದೀರಾ? ನಾವು ಯಾರಿಗೂ ಯಾವುದೇ ತಪ್ಪು ಮಾಡಿಲ್ವಲ್ಲ. ನಮ್ಮ ಕೆಲಸನ ನೋಡ್ಕೊಂಡು ನಮ್ಮ ಪಾಡಿಗೆ ನಾವಿದ್ದೀವಿ. ಅದೇ ತಪ್ಪು. ನಿಮ್ಮ ಕೆಲಸ ನೋಡ್ಕೊಂಡು ನಿಮ್ಮ ಪಾಡಿಗೆ ಇದ್ದೀರಾ ಅಲ್ವಾ? ನಿಮ್ಮ ಊರಿನಲ್ಲಿರುವ ವನದೇವತೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಎಷ್ಟು ದಿನ ಆಯಿತು? ಆ ದೇವಸ್ಥಾನನ ಕ್ಲೀನ್ ಮಾಡಿ ಎಷ್ಟು ದಿನ ಆಯಿತು? ಅಲ್ಲಿರುವ ದೇವರಿಗೆ ಪೂಜೆ ಮಾಡಿ ಎಷ್ಟು ದಿನ ಆಯಿತು? ಸರಿಯಾಗಿ ಎಲ್ಲರೂ ಸ್ವಲ್ಪ ನಿಜ ಹೇಳಿ. ಆವಾಗ ಚಿಚುಕಾಗೆ, ಅಂದರೆ ಸ್ವಾಮೀಜಿ, ಅದು ನಿಲ್ಸು ಸಾಕು ಚಿಚು. ನನ್ನ ಹತ್ರ ಸುಳ್ಳು ಹೇಳೋಕ್ಕೆ ಪ್ರಯತ್ನ ಪಡಬೇಡ. ನೀವೆಲ್ಲರೂ ನಿಮ್ಮ ಕೆಲಸನ ನೋಡಿಕೊಂಡು ವನದೇವತೆಯ ದೇವಸ್ಥಾನಕ್ಕೆ ಹೋಗದೆ ಆ ದೇವಸ್ಥಾನ ಇವಾಗ ಹಾಳು ಬಿದ್ದೋಗಿದೆ. ಹಾಗೆ ಮಾಡ್ತಾ ಇದ್ರೆ ಆ ದೇವತೆಗೆ ನಿಮ್ಮ ಮೇಲೆ ಕೋಪ ಬರಲ್ವಾ? ಅದಕ್ಕೆ ಆ ದೇವತೆ ನಿಮ್ಮ ಮೇಲೆ ಕೋಪದಲ್ಲಿ ಶಾಪ ಹಾಕಿದ್ದಾಳೆ. ಇವಾಗ ಅದಕ್ಕೆ ನೀವೆಲ್ಲರೂ ಪರಿಹಾರ ಮಾಡಲೇಬೇಕು. ಸ್ವಾಮೀಜಿ ಕ್ಷಮಿಸಿ, ನಾನು ದಿನ ಸ್ಪಾ ಮಾಡೋಕ್ಕೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೆ. ಅದಕ್ಕೆ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಮಯ ಸಿಗಲಿಲ್ಲ. ನಾನು ಮಾಡಿದ್ದು ತಪ್ಪೆ. ಆವಾಗ ಚಿಚುಕಾಗೆ ಕೂಡ ತುಂಬಾನು ಬೇಜಾರಿಂದ, ಕ್ಷಮಿಸ್ಬಿಡಿ ಸ್ವಾಮೀಜಿ, ನಾನು ಕೂಡ ಬಿಸ್ನೆಸ್ ಅಂತ ಹಣ ಸಂಪಾದನೆ ಮಾಡೋದ್ರಲ್ಲೇ ಬಿಸಿಯಾಗಿದ್ದೆ. ದೇವಸ್ಥಾನದ ಬಗ್ಗೆ ನಾನು ಯೋಚನೆ ಮಾಡಲೇ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಕೂಡ ದಿನ ಇಡೀ ನದಿಯಲ್ಲಿ ಈಜು ಹೊಡಿತಾ ಇದ್ದೀನಿ. ತುಂಬ ಬಿಸಿಯಾಗಿದ್ದೆ. ಅದಕ್ಕೆ ದೇವಸ್ಥಾನದ ಬಗ್ಗೆ ನೋಡ್ಕೊಳ್ಳೇ ಇಲ್ಲ. ನೋಡಿದ್ರಾ, ನೀವೆಲ್ಲರೂ ಮಾಡ್ತಾ ಇರುವ ತಪ್ಪನ್ನ? ಇನ್ಮುಂದೆ ಈ ರೀತಿ ತಪ್ಪು ಮಾಡಬೇಡಿ. ಇವಾಗಲೇ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನನ ಗುಡಿಸಿ ಕ್ಲೀನ್ ಮಾಡಿ, ನದಿ ನೀರಿಂದ ಕ್ಲೀನ್ ಮಾಡಿ. ಆವಾಗಲೇ ಆ ದೇವತೆಗೆ ಸಂತೋಷ ಆಗೋದು. ತಕ್ಷಣ ಹೋಗಿ ಎಲ್ಲರೂ ನಿಮ್ಮ ಕೆಲಸನ ಶುರು ಮಾಡಿ.
ಆವಾಗ ಚಿಚು, ಕುಹು, ಲೂಸಿ, ಚಿನ್ನು 4 ಜನನು ದೇವಸ್ಥಾನಕ್ಕೆ ಹೋದ್ರು. ದೇವಸ್ಥಾನನ ಗುಡ್ಸಿದ್ರು. ನೀರ್ ತಗೊಂಡ್ ಬಂದು ದೇವಸ್ಥಾನನ ಚೆನ್ನಾಗಿ ಕ್ಲೀನ್ ಮಾಡಿದ್ರು. ಚಿನ್ನು, ಬೇಗ ನೀರ್ ತಗೊಂಡ್ ಬಾ. ಲೂಸಿ, ನೀನ ಮರದ ಕೆಳಗಡೆ ಗುಡ್ಸೋ. ಕುಹು, ಬೇಗ ಬಂದು ಈ ಮೆಟ್ಲನ್ನೆಲ್ಲ ತೊಳಿ. ದೇವ್ರೆ, ಇವತ್ ನಾನು ಕೊಳಕಾದ್ರೂ ಪರವಾಗಿಲ್ಲ, ಆದ್ರೆ ದೇವಸ್ಥಾನ ತುಂಬಾ ಚೆನ್ನಾಗಿರ್ಬೇಕು. ಶಾಪ ಹೋಗ್ಲೇಬೇಕು. ಈ ಕಡೆಯಿಂದ ಟೋನಿ, ಚೋಟು ಎಲ್ರೂ ಪ್ರಸಾದನ ತಯಾರು ಮಾಡಿ ಹಾಗೇನೆ ಹೂಮಾಲೆನ ತಯಾರು ಮಾಡಿ ಆ ಕಡೆಗೆ ಕೊಟ್ರು. ಆವಾಗ ಚಿಚುಕಾಗಿ ಅಲಂಕಾರ ಮಾಡಿ, ಅಮ್ಮ ತಾಯಿ ವನದೇವತೆ, ನಮ್ಮನ್ನ ಕ್ಷಮಿಸ್ಬಿಡು. ನಾವೆಲ್ಲರೂ ತುಂಬಾ ಬಿಸಿಯಾಗಿದ್ದಿದ್ರಿಂದ ನಿನ್ ಬಗ್ಗೆ ಯೋಚನೆ ಮಾಡಕ್ಕಾಗ್ಲಿಲ್ಲ. ಇನ್ಮುಂದೆ ಈ ರೀತಿ ತಪ್ಪು ನಡೆಯಲ್ಲ. ನಾವು ನಮ್ ಕೆಲ್ಸ ಮಾಡೋದ್ ಮಾತ್ರ ಅಲ್ದೆ ನಿಜವಾಗ್ಲೂ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀವಿ. ಹೌದಮ್ಮ, ಈ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ನಾನು ಕೂಡ ದಿನ ಹೂಮಾಲೆ ತಗೊಂಡ್ ಬಂದು ಹಾಕ್ತೀನಿ. ಹೌದು ತಾಯಿ, ನಾನು ಕೂಡ ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಹಾಗಂತ ಎಲ್ರೂ ಹೇಳಿದ ತಕ್ಷಣ ಅಲ್ಲಿ ವಾತಾವರಣ ಬದಲಾಗ್ತಾ ಇತ್ತು. ಇವಾಗ ಬೆಳಕಿದ್ದ ಜಾಗದಲ್ಲಿ ಕತ್ಲು ಬಂತು. ಸೂರ್ಯ ಮರೆಯಾಗಿದ್ದ. ತಂಪಾದ ಗಾಳಿನೂ ಬೀಸಕ್ಕೆ ಶುರು ಮಾಡಿತ್ತು. ಪಕ್ಷಿಗಳು ಎಲ್ರೂ ಬಿಸಿಲಲ್ಲಿ ಕಷ್ಟಪಟ್ಟಿದ್ದಕ್ಕೆ ಈ ತಂಪಾದ ಗಾಳಿಯಲ್ಲಿ ಕೂತ್ಕೊಂಡಿರುವಾಗ ಅವ್ರೆಲ್ರಿಗೂ ಅದು ಸ್ವರ್ಗದ ತರ ಅನಿಸ್ತು. ಅಮ್ಮಯ್ಯ, ತಪ್ಪಿಸ್ಕೊಂಡಾಯ್ತು. ಇವಾಗ ವಾತಾವರಣ ಬದಲಾಗಿದೆ. ಎಲ್ಲದಕ್ಕೂ ಕಾರಣ ಆ ವನದೇವತೆನೆ. ಹೌದಮ್ಮ, ಇವಾಗ ತಂಪಾಗಿ ಗಾಳಿ ಬೀಸ್ತಾ ಇದೆ. ಇವಾಗ ಹೋಗಿ ಮಲ್ಗಿದ್ರೆ ನಿಜವಾಗ್ಲೂ ಚೆನ್ನಾಗಿ ನಿದ್ರೆ ಬರುತ್ತೆ ಅಮ್ಮ. ಆವಾಗ ಟುನಿಗೂ ಬಚ್ಚಿ, ನೋಡಿದ್ಯಾ ಚಿಚ್ಚು, ನಾವೆಷ್ಟೇ ಬಿಸಿಯಾಗಿದ್ರೂ ಸರಿ, ನಮ್ಮ ಮನೇನ, ಪ್ರಕೃತಿನ, ದೇವ್ರನ್ನ ಯಾವಾಗ್ಲೂ ಮರಿಬಾರ್ದು. ಅವ್ರಿಗೇನ್ ಮಾಡ್ಬೇಕು ಅದನ್ನ ಮಾಡೋದು ತುಂಬಾ ಒಳ್ಳೇದು. ಹೌದು ಟುನಿ, ಇನ್ ಮುಂದೆ ನಾವೆಲ್ಲರೂ ಎಷ್ಟು ಬಿಸಿಯಾಗಿದ್ರೂ ಸರಿ, ಖಂಡಿತ ಒಳ್ಳೆ ವಿಷಯಗಳಿಗೆ ನಮ್ಮ ಸಮಯನ ನಾವು ಕೊಡ್ತೀವಿ. ದಿನ ಆ ದೇವರಿಗೆ ಪೂಜೆನೂ ಮಾಡ್ತೀವಿ. ಅದನ್ನ ನೋಡಿ ಮಹಿ ಹದ್ದು ಸಂತೋಷದಿಂದ, ಒಳ್ಳೇದು, ತಪ್ಪನ್ನ ತಿಳ್ಕೊಂಡಿದ್ದೀರಾ. ಇನ್ನೊಂದ್ಸಲ ಈ ತಪ್ಪು ನಡೆಯದೆ ನೋಡ್ಕೊಳ್ಬೇಕು. ಆವಾಗ್ಲೇ ವನದೇವತೆಗೆ ಕೋಪ ಎಲ್ಲಾನು ಹೋಗಿ ನಿಮ್ಮೂರು ಯಾವಾಗ್ಲೂ ಚೆನ್ನಾಗಿರೋದು, ಸರಿನಾ? ಅದಕ್ಕೆ ಚಿಚುಕಾಗೆ ಕೈ ಮುಗ್ದು ಸರಿ ಅಂತ ಹೇಳಿದ್ಲು. ಮಹಿ ಹದ್ದು ಸ್ವಾಮೀಜಿ ಅಲ್ಲಿಂದ ಹೋದ್ರು. ಆಮೇಲೆ ಎಲ್ರು ಅವ್ರವ್ರ ಮನೆಯೊಳಗಡೆ ಹೋಗಿ ಸಂತೋಷವಾಗಿ ಮಲಗಿ ನಿದ್ರೆ ಮಾಡಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಕೃತಿ, ದೇವ್ರು ಇದೆರಡು ಕೂಡ ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ. ನಾವು ಎಷ್ಟೇ ಬಿಸಿಯಾಗಿದ್ರೋ, ಎಷ್ಟೇ ಏನೇ ಕೆಲಸ ಮಾಡಿದ್ರು ಕೂಡ ಪ್ರಕೃತಿಯನ್ನ, ದೇವ್ರನ್ನ ಯಾವಾಗ್ಲೂ ನಾವು ಮರಿಲೇಬಾರ್ದು.